ನಮಸ್ತೆ ಗೆಳೆಯರೆ. ಇವತ್ತಿನ ವಿಶೇಷ ಏನಪ್ಪ ಅಂದರೆ, ಇವತ್ತು ಬೆಳಗ್ಗೆ ಒಂದು ನಿಮಗೆ ಸ್ಟೇಟಸ್ನಲ್ಲಿ ತೋರಿಸಿರ್ಬೋದು. ಒಳಗಡೆ ನಾನು ಓದ್ತಾ ಇದ್ದೆ ರೂಮ್ನಲ್ಲಿ. ಯಾವುದೋ ಒಂದು ಪಕ್ಷಿ ಬಂದ್ಬಿಟ್ಟು ಇಲ್ಲಿ ಕುಳಿತುಕೊಳ್ತು ಮತ್ತು ನೀರು ಕುಡಿಯೋಕ್ಕೆ ಟ್ರೈ ಮಾಡ್ತು. ಆದರೂ ಅದರಲ್ಲಿ ನೀರು ಆಳದಲ್ಲಿತ್ತಲ್ಲ, ಹಾಗಾಗಿ ಅದಕ್ಕೆ ಸಿಗಲಿಲ್ಲ. ಅಂದರೆ ಎಲ್ಲೋ ಗಿಡದಾಗ ಕುಂತಿರೋವಂಥ ಪಕ್ಷಿ ಈ ಕೊಡದಲ್ಲೇ ಮನುಷ್ಯ ನೀರು ಇಟ್ಟಿರ್ತಾನೆ ಅನ್ನೋದು ಅದಕ್ಕೂ ಸಮ್ಮತಿಗೆ ಸಾಮಾನ್ಯ ಜ್ಞಾನ ಇದೆ. ಅಂದರೆ ನೀರಡಿಕೆ ಆಗಿರುತ್ತೆ ಪಕ್ಷಿಗೆ, ಅದಕ್ಕೂ ಸಹ ಮನುಷ್ಯನೇ ನೀರು ಕೊಡ್ತಾನೆ ಅನ್ನೋದು ಈ ಪ್ರಕೃತಿ ಆಧಾರವಾಗಿರುತ್ತದೆ. ಯಾಕಂದ್ರೆ ಈ ಪ್ರಕೃತಿಯಲ್ಲಿ ಅತಿ ಬುದ್ಧಿಶಕ್ತಿ ಎಲ್ಲ ಜ್ಞಾನವನ್ನು ತಿಳುವಳಿಕೆ ಎಲ್ಲ ಇರುತ್ತೆ ಮನುಷ್ಯನಿಗೆ. ಅರ್ಥ ಆಯ್ತಾ? ಹಾಗಾಗಿ ವೈಯಕ್ತಿಕ ವಿಚಾರಗಳಿಗಿಂತ ಇಲ್ಲಿ ಸುತ್ತಮುತ್ತ ಇರುವಂಥ ಪರಿಸರ ಬಗ್ಗೆ ಪ್ರಜ್ಞೆ ಅರಿವು ಇರಬೇಕು ಪ್ರತಿಯೊಬ್ಬ ಮನುಷ್ಯನಿಗೆ. ಜೀವನದಲ್ಲಿ ಸಾಕಷ್ಟು ವಿಚಾರಗಳಿವೆ ಮತ್ತು ಸಾಕಷ್ಟು ಕಷ್ಟ ನಷ್ಟಗಳು ಮತ್ತು ಲಾಭಗಳು ಎಲ್ಲ ಇವೆ. ಈ ಪ್ರಕೃತಿ ಕೊಡುವಂಥ ಕೊಡುಗೆ ಏನೈತಿ ಮನುಷ್ಯನಿಗೆ, ಇದು ಯೋಚನೆ ಮಾಡೋಕೆ ಪ್ರತಿಯೊಬ್ಬರು. ನಾನು ಪರಿಸರ ಪ್ರಜ್ಞೆ ಇವತ್ತು ಅರಿವು ಮೂಡಿಸ್ತಾ ಇದ್ದೀನಿ. ಅದು ಒಂದೇ ಅಲ್ಲ ಗೆಳೆಯರೆ, ಯಾಕಂದ್ರೆ ಸಾಕಷ್ಟು ರೀತಿಯ ಮನುಷ್ಯನಿಗೆ ದೃಷ್ಟಿಕೋನಗಳು ಇವೆ. ಒಂದು ಪರಿಸರ ಒಂದು ದೃಷ್ಟಿಕೋನ ಇದ್ರೆ, ಮತ್ತು ಕೌಟುಂಬಿಕ ಒಂದು ದೃಷ್ಟಿಕೋನ ಇದೆ, ರಾಜಕೀಯ ಒಂದು ದೃಷ್ಟಿಕೋನ ಇದೆ. ನಾವು ಎಷ್ಟು ವಿಷಯಗಳನ್ನು ಅಧ್ಯಯನ ಮಾಡ್ತೀವೋ ಅಷ್ಟೆಲ್ಲ ದೃಷ್ಟಿಕೋನಗಳು ಇವೆ ಮನುಷ್ಯನಲ್ಲಿ. ಹಾಗಾಗಿ ಈ ಪ್ರಕೃತಿಯನ್ನು ಪ್ರೀತಿಸುವುದಾದರೆ ಪ್ರಕೃತಿ ಆಯಿತು, ಪರಿಸರ ಆಯಿತು, ಎರಡು ಒಂದೇ ಅಂದ್ಕೊಳ್ಳೋಣ. ಈ ಪರಿಸರಕ್ಕೆ ನಾವು ಏನು ಕೊಡುಗೆ ಕೊಡ್ತಾಯಿದ್ದೀವಿ ಇದು ಅಂತಕ್ಕಂಥದ್ದು ನಾವು ಮನುಷ್ಯನಿಗೆ ಇಡಬೇಕಾಗುತ್ತೆ. ಹಾಗಾಗಿ ನನಗೆ ಪಕ್ಷಿ ಅದು ಬಂದಿರೋ ಪಕ್ಷಿ ನೀರು ಕುಡ್ಲಾರ್ದು ಹೋಗುತ್ತಲ್ಲ, ಹಾಗಾಗಿ ನನಗೆ ತುಂಬ ಬೇಜಾರಾಗಿದೆ. ನೀರಿದ್ರೂ ಕೂಡ ನೀರು ಸಿಗ್ಲಾರಂಗೆ ಆಗಬಾರ್ದು. ಅದಕ್ಕೋಸ್ಕರ ನಾನು ಅದಕ್ಕೆ ನೀರು ಕುಡಿಯುವಂಥ ವ್ಯವಸ್ಥೆ ನಾನು ಇವತ್ತು ಮಾಡ್ತೀನಿ. ಓಕೆ, ಒಂದು ವೇಸ್ಟ್ ಡಬ್ಬಿ ಐತಿ, ಇದು ವೇಸ್ಟ್ ಇರೋದನ್ನ ಉಪಯೋಗ ಆಗುವ ರೀತಿನ ಮಾಡ್ಕೊಳ್ತೀನಿ.